ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಹಾಗೆ ಅದರ ಜೊತೆಲಿ ಅದರ ಪೂರ್ವ ಸಿದ್ಧತೆಗಳು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಈ ಪೂಜೆ ಮಾಡುವಂಥ ಕಾರಣ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಮಹಿಳೆಯರು ಕೂಡ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಾರೆ. ಅಂದರೆ ಅವರು ತಮ್ಮ ಪತಿ ಮತ್ತು ಅವರ ಒಂದು ಸಹೋದರರ ಯೋಗಕ್ಷೇಮಕ್ಕಾಗಿ ಈ ಒಂದು ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ. ಇದಕ್ಕೆ ದೀಪಸ್ತಂಭ ಪೂಜೆ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಇದನ್ನು ನಾವು ದೀಪಗಳನ್ನಿಟ್ಟೆ ಮಾಡುವಂಥದ್ದು. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಂಥದ್ದು ವಿಷಯ ತುಂಬಾ ಇರುತ್ತೆ. ಬನ್ನಿ ಅದ್ರ ಬಗ್ಗೆ ಹಾಗೆ ಪೂರ್ವ ಸಿದ್ಧತೆ ಜೊತೆಲಿ ನಾವು ಇದರ ಮಹತ್ವವನ್ನು ಕೂಡ ತಿಳಿದುಕೊಳ್ಳೋಣಂತೆ. ಬನ್ನಿ ಮೊದಲು ನಾವು ದೀಪದಿಂದ ತಿಳಿದುಕೊಳ್ಳೋಣಂತೆ. ಈ ಒಂದು ಪೂಜೆಯಲ್ಲಿ ನಮಗೆ ಪ್ರಮುಖವಾಗಿ ನಾವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದೇ ದೀಪಗಳು. ಈಗ ನೋಡಿ, ನಾನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಅಕ್ಕಿ ಹಿಟ್ಟು ಅಂತಲೂ ಕೂಡ ಅಂತಾರೆ, ತಂಬಿಟ್ಟಿನ ದೀಪಾರಾಧನೆ ಕೂಡ ಅಂತಾರೆ. ಹಾಗೆಯೇ ಇದನ್ನು ನೀವು ಇದರ ಬದಲಿಗೆ ನೀವು ಅವತ್ತಿನ ದಿವಸ ಹೂರಣದಿಂದ ಮಾಡಿರುವಂಥ ದೀಪಾರಾಧನೆಯನ್ನು ಕೂಡ ಮಾಡ್ಬೋದು. ನಾನು ತಂಬಿಟ್ಟಿನ ದೀಪಾರಾಧನೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ. ಈ ತಂಬಿಟ್ಟಿನ ದೀಪವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಅದರ ಮೇಲೆ ನೋಡಿ, ನಾನು ಒಂದು ಮಂಡಲವನ್ನು ಬರಿತಾ ಇದ್ದೇನೆ. ಇದನ್ನು 9 ಮಂಡಲವನ್ನು ಬರಿಬೇಕು. ಇದರಲ್ಲಿ ಅದನ್ನು ನೀವು ಅಕ್ಕಿ ಹಿಟ್ಟಿನಲ್ಲೇ ಮಾಡಬೇಕು. ಯಾಕಂತಂದರೆ ನಾವು ತಂಬಿಟ್ಟನ್ನು ಈ ಒಂದು ತಟ್ಟೆಯ ಮೇಲೆ ಇಟ್ಟು ನಾವು ದೀಪಾರಾಧನೆ ಮಾಡಿದ ನಂತರದಲ್ಲಿ ನಾವು ಅದನ್ನು ಹಸುಗೆ ಕೊಡ್ತೀವಿ. ಇಲ್ಲಂತಂದರೆ ಅದನ್ನು ನಾವೇ ಸೇವನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ರಂಗೋಲಿ ಪೌಡರನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ಅಕ್ಕಿ ಹಿಟ್ಟನ್ನೇ ಬಳಸ್ಕೊಳ್ಳಿ. ಇಲ್ಲ ಅಂತಂದರೆ ವಿಳೆದೆಲೆ ಮೇಲೂ ಕೂಡ ನೀವು ಈ ದೀಪಾರಾಧನೆ ಮಾಡ್ಬೋದು. ನಂತರದಲ್ಲಿ ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ನೀವು ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನಾವು ಈ ಒಂದು ದೀಪವನ್ನು ಇಡಬೇಕಾಗುತ್ತದೆ. ಬನ್ನಿ, ದೀಪವನ್ನು ಯಾವ ರೀತಿ ಸಿದ್ಧತೆ ಮಾಡಬೇಕು ಅಂತ ಈಗ ತಿಳಿಸ್ಕೊಡ್ತೇನೆ. ಅಕ್ಕಿ ಹಿಟ್ಟಿಗೆ ನಾವು ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಹಾಕಬೇಕಾಗುತ್ತದೆ. ಹಾಗೆ ಏಲಕ್ಕಿ ಪೌಡರ್ನ ಹಾಕಿ ಹಸಿ ಹಾಲು, ತಪ್ಪಿದ್ರೆ ನೀರನ್ನು ಸಹ ಹಾಕಿ ನೀವು ಕಲಸಿ ಇಟ್ಕೊಳ್ಬೋದು. ಆದರೆ ಇದಕ್ಕೆ ಕೆಲವೊಬ್ಬರು ಇದು ಹುರ್ಗಡ್ಲೆ ಇರುತ್ತಲ್ಲ, ಹುರ್ಗಡ್ಲೆ ಪೌಡರನ್ನು ಕೂಡ ಹಾಕ್ಕೊಳ್ತಾರೆ. ನಾನು ಇದಕ್ಕೆ ಉಪಯೋಗಿಸೋದಿಲ್ಲ. ಸಾಮಾನ್ಯವಾಗಿ ನಾನು ಅಕ್ಕಿ ಹಿಟ್ಟು, ಏಲಕ್ಕಿ ಪೌಡರು, ಬೆಲ್ಲ, ಸ್ವಲ್ಪ ತುಪ್ಪ ಮತ್ತು ಹಸಿ ಹಾಲು ಅಥವಾ ನೀರಿನಿಂದ ಕಲಸಿ ನಾನು ದೀಪವನ್ನು ಮಾಡುವಂಥದ್ದು ಯಾವಾಗಲೂ ಕೂಡ ಇದೇ ರೀತಿಯೇ ಮಾಡ್ಕೊಳ್ತೇನೆ. ಹಾಗಾಗಿ ನಿಮಗೂ ಕೂಡ ಅದನ್ನೇ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಈಗಾಗಲೇ ನಾನು ಈ ಒಂದು ಅಕ್ಕಿ ಹಿಟ್ಟಿಗೆ ನಾನು ಎಲ್ಲವನ್ನು ಮಿಶ್ರಣ ಮಾಡಿಟ್ಟಿದ್ದೇನೆ. ನೋಡಿ, ನೀವು ಎಷ್ಟು ಹಿಟ್ಟನ್ನು ತೆಗೆದುಕೊಂಡಿರ್ತೀರ ಅಂದರೆ 9 ದೀಪಗಳು ಮಾಡುವ ರೀತಿಯಲ್ಲಿ ನೀವು ತೆಗೆದುಕೋಬೇಕಾಗುತ್ತೆ. ಚಿಕ್ಕದು ದೊಡ್ಡದು ಅದು ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು. ಅಷ್ಟು ಒಂದು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆಲ್ಲವನ್ನು ಪ್ರಮಾಣದಲ್ಲಿ ನಾವು ಸಮವಾಗಿ ನಾವು ಒಂದು ವಸ್ತುಗಳನ್ನು ಹಾಕಿ ನಂತರದಲ್ಲಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ನೀರಾಗಿಬಿಟ್ರೆ ಅದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಕಲಿಸ್ಕೊಂಡ್ಬಿಟ್ಟು ನಂತರದಲ್ಲಿ ನೋಡಿ, ನಾವು ಒಂದೊಂದೇ ದೀಪವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನಿಮಗೆ ಇದನ್ನು ಈ ತಂಬಿಟ್ಟಿನ ದೀಪಾರಾಧನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಸಮಯ ಇಲ್ಲ ಅಂತಂದಾಗ ನೀವು 9 ಮುಖ ಇರುವಂಥ ಮಣ್ಣಿನ ದೀಪ ಸಿಗುತ್ತೆ. ಮಣ್ಣಿನ ದೀಪದಲ್ಲಿ ನೀವು ಆರಾಧನೆ ಮಾಡ್ಬೋದು. ನಾನು ನಿಮಗೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಿಮಗೆ ಮಣ್ಣಿನ ದೀಪದಲ್ಲೇ ತಿಳಿಸ್ಕೊಟ್ಟಿದ್ದೆ. ನೋಡಿ, ಒಂದು ದೀಪ ಸಿದ್ಧತೆ ಆಯಿತು. ಇದೇ ರೀತಿಯಲ್ಲೇ ನಾನು ಈಗ ಇನ್ನೂ ಒಂದು ಅದೇ ರೀತಿಯೇ ಇನ್ನು 8 ದೀಪಗಳನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈಗ 9 ದೀಪಗಳು ಕೂಡ ಸಿದ್ಧತೆ ಆಯಿತು. ಇದಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಶಾಸ್ತ್ರಕ್ಕೆ ಅರಿಶಿಣ ಕುಂಕುಮವನ್ನು ಕೂಡ ಹಚ್ಚಬೇಕಾಗುತ್ತದೆ. ನಂತರದಲ್ಲಿ ನಾವೇನು ಒಂದು ತಟ್ಟೆ ಮೇಲೆ ರಂಗೋಲಿ ಹಾಕ್ಕೊಂಡಿದ್ದೇವೆ ಅದ್ರ ಮೇಲೆ ಒಂದೊಂದೇ ದೀಪವನ್ನಿಟ್ಟು ಅದಕ್ಕೆ ತುಪ್ಪವನ್ನೇ ಹಾಕಬೇಕು. ತುಪ್ಪ ಬಿಟ್ಟು ಬೇರೆ ಏನನ್ನು ಬಳಸೋದಕ್ಕೆ ಹೋಗಬೇಡಿ. ಹಾಗೆ ಬತ್ತಿ ಅಂತ ಬಂದಾಗ 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ನೀವು ದೀಪದಲ್ಲಿ ಇಟ್ಟು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿ, ಈ ಒಂದು ಪೂಜೆ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ 16ನೇ ತಾರೀಕು ಜುಲೈ ಭಾನುವಾರ ರಾತ್ರಿ 10 ಗಂಟೆ 9 ನಿಮಿಷಕ್ಕೆ ಪ್ರಾರಂಭವಾದರೆ 17ನೇ ತಾರೀಕು ಸೋಮವಾರ ರಾತ್ರಿ 12 ಗಂಟೆ 2 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಹಾಗೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ 17ನೇ ತಾರೀಕು ಸೋಮವಾರವೇ ಆಗಿರ್ತದೆ. ಈಗ ನೋಡಿ, ದೀಪಾರಾಧನೆ ನಂತರದಲ್ಲಿ ನಾವು ಯಾವ ಕಾರಣಕ್ಕೋಸ್ಕರ ನಾವು ಈ ಒಂದು ಪೂಜೆನ ಮಾಡ್ತೇವೆ ಅಂತ ಅಂದರೆ, ಈ ಒಂದು ದೀಪಾರಾಧನೆ ಮಾಡುವುದು ಕೂಡ ನಮ್ಮಲ್ಲಿರುವಂಥ ಕೆಟ್ಟ ಭಾವನೆಗಳಾಗಿರ್ಬೋದು, ನಾವು ಏನೋ ಒಂದು ತಪ್ಪುಗಳನ್ನ ಮಾಡಿರ್ತೀವಿ, ಅದೆಲ್ಲದರಿಂದ ಕೂಡ ನಮಗೆ ಮುಕ್ತಿ ಸಿಗೋದಕ್ಕೋಸ್ಕರ ನಮಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಈ ಒಂದು ದೀಪಾರಾಧನೆ ಮಾಡ್ತಾ ಇರ್ತೇವೆ. ಹಾಗೆಯೇ ನಾವು ಈ ಪೂಜೆಯನ್ನು ನಾವು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ಅವರ ಒಂದು ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ಈ ಒಂದು ಪೂಜೆ ಮಾಡ್ತೇವೆ. ಇದನ್ನು ಸಾಮಾನ್ಯವಾಗಿ ಅವಿವಾಹಿತ ಮಹಿಳೆಯರು ಕೂಡ ಮಾಡ್ತಾರೆ, ವಿವಾಹಿತ ಮಹಿಳೆಯರು ಕೂಡ ಮಾಡ್ತಾರೆ. ಅವಿವಾಹಿತ ಮಹಿಳೆಯರು ಅವರಿಗೆ ಒಂದು ಯೋಗ್ಯವಾದ ವರ ಅಥವಾ ವಧು ಸಿಗಲಿ ಅಂತೇಳಿ ಪೂಜೆ ಮಾಡ್ತಾರೆ. ಹಾಗೇನೇ ವಿವಾಹಿತ ಮಹಿಳೆಯರು ಅವರ ಪತಿಯ ಆರೋಗ್ಯ, ದೀರ್ಘಾಯುಷ್ಯ ಅದನ್ನೆಲ್ಲವನ್ನು ಕೇಳಿಕೊಂಡು ಪೂಜೆ ಮಾಡ್ತಾರೆ. ಜೊತೆಯಲ್ಲಿ ಅವರ ಮನೇಲಿ ಪ್ರತಿಯೊಬ್ಬರ ಮನೆಯಲ್ಲಿ ಅಣ್ಣ ತಂಗಿ ಅಂತ ಇದ್ದೇ ಇರ್ತಾರೆ, ತಮ್ಮ ಅಂತೇಳಿ. ಆ ರೀತಿಯಾಗಿ ಅಣ್ಣ ತಮ್ಮ ಎಲ್ಲರ ಒಂದು ಹೆಸರಿನಲ್ಲಿ ಅವರ ಒಂದು ಯೋಗಕ್ಷೇಮಕ್ಕೋಸ್ಕರ ಕೇಳಿಕೊಂಡು ಈ ಒಂದು ಪೂಜೆಯನ್ನು ಮಾಡ್ತಾರೆ. ನಂತರದಲ್ಲಿ ನೋಡಿ, ನಾವು ತಂಬಿಟ್ಟಿನ ಆರತಿ ಆದ ನಂತರದಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ವ್ರತದ ದಾರ ಮತ್ತು ಅದ್ರ ಜೊತೆಲಿ ಕಂಕಣ, ಇವೆರಡೂ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಇದನ್ನೂ ಸಹ ನಾವು ಒಂದು ಅಂಗನೂಲನ್ನು ತೆಗೆದುಕೋಬೇಕು. ನೀವು ಒಮ್ಮೆ ಅಂಗನೂಲು ಈಗಾಗಲೇ ಇದೆ ಅಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಇದನ್ನು ನೀವು ಒಮ್ಮೆ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ನಿಮಗೆ ಪ್ರತಿ ಒಂದು ಹಬ್ಬದಲ್ಲೂ ಕೂಡ ನಿಮಗೆ ತುಂಬಾ ಉಪಯೋಗವಾಗುತ್ತದೆ. ಇದನ್ನು 9 ಎಳೆ ತೆಗೆದುಕೋಬೇಕು. 2 ಕಂಕಣ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಇನ್ನು 2 ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಕಂಕಣ ಅಂತ ಏನಕ್ಕೆ ಅಂತಂದರೆ 2 ದೀಪಗಳಿಗೂ ಕೂಡ ಕಟ್ಟಬೇಕು. ಹಾಗೆ ವ್ರತದ ದಾರ ಅಂತ ಅಂದಾಗ ಗಂಡ ಹೆಂಡತಿ ಇಬ್ಬರೂ ಕೂಡ ಕಟ್ಟಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ. 2ಕ್ಕೂ ಕೂಡ ನೀವು 9 ಎಳೆನೇ ತೆಗೆದುಕೋಬೇಕಾಗುತ್ತದೆ.
ಮಾಡಬೇಕಾಗುತ್ತದೆ. ಈಗ ನೋಡಿ ನಾನು ಕಂಕಣಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಸ್ವಲ್ಪ ಅರಿಶಿಣಕ್ಕೆ ಶ್ರೀಗಂಧ ಮತ್ತು ನೀರನ್ನು ಹಾಕಿ ನೀಟಾಗಿ ಅದನ್ನು ಒಂದು ಸ್ವಲ್ಪ ಕಲಿಸ್ಬಿಟ್ಟು ಅದರ ನಂತರದಲ್ಲಿ ನಾವು ದಾರಕ್ಕೆ ಹಚ್ಚಿ ಆಮೇಲೆ ನಾವು ಕಂಕಣವನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ ಕಂಕಣ ಸಿದ್ಧತೆ ಮಾಡಬೇಕಾದ್ರೆ 2 ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಅಂದರೆ 2 ದೀಪಕ್ಕೆ ಬೇಕಾಗಿರುವಂಥದ್ದು. ಹಾಗಾಗಿ ನಾವು 2 ಅರಿಶಿಣದ ಕೊಂಬಿಗೆ 9 ಎಳೆ ದಾರವನ್ನು ಕಟ್ಟಬೇಕಾಗುತ್ತದೆ. ಒಂದೊಂದೇ ಗಂಟೆ ಸಾಕೋದಕ್ಕೆ. ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ನೀವು ವ್ರತದ ದಾರಕ್ಕೆ ಅರಿಶಿಣವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೋದು. ಆದರೆ ಅದು ವ್ರತದ ದಾರಕ್ಕೆ ಗಂಟನ್ನು ಹಾಕೋದಕ್ಕೆ ಬರೋದಿಲ್ಲ. ಅದನ್ನು ನೀವು ಪೂಜೆ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತದೆ. ಹಾಗಾಗಿ ನಾನು ಅದನ್ನು ಮುಂದಿನ ವೀಡಿಯೋದಲ್ಲಿ ಪೂಜಾ ಸಮಯದಲ್ಲೇ ಅದ್ರ ಬಗ್ಗೆ ನಾನು ಒಂದು ಮಾಹಿತಿಗಳು ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ ವ್ರತದ ದಾರ ಸಿದ್ಧತೆ ಆಯಿತು, ಕಂಕಣ ಸಿದ್ಧತೆ ಆಯಿತು. ಈಗ ಗೌರಿಯ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತದೆ. ಈಗ ನಿಮ್ಮ ಮನೇಲಿ ಗೌರಮ್ಮನ ವಿಗ್ರಹ ಇದೆ ಅಂತ ಅಂದರೆ ನೀವು ಅದೇ ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೋಬೋದು. ಶಿವಲಿಂಗ ಮತ್ತು ಗೌರಮ್ಮನ ವಿಗ್ರಹ ಇಟ್ಕೊಂಡಿದ್ರೆ ನೀವು ಅದೇ ಸಾಕು. ಒಂದು ಪಕ್ಷದಲ್ಲಿ ನಿಮ್ಮಲ್ಲಿ ಇಲ್ಲ, ಕೆಲವೊಬ್ಬರು ಏನಪ್ಪ ಅಂದರೆ ದಿನನಿತ್ಯ ಶಿವನ ಪೂಜೆ ಮಾಡೋದ್ರಿಂದ ಶಿವಲಿಂಗವನ್ನು ಮಾತ್ರ ಇಟ್ಕೊಂಡಿರ್ತಾರೆ. ಆದರೆ ಗೌರಮ್ಮನ ಇಟ್ಕೊಂಡಿರೋದಿಲ್ಲ. ವರ್ಷಕ್ಕೊಮ್ಮೆ ಗಣಪತಿ ಹಬ್ಬದಲ್ಲಿ ಮಾತ್ರ ಗೌರಮ್ಮನ ಅಂದರೆ ಮಣ್ಣಿನ ಗೌರಮ್ಮನ ತೆಗೆದುಕೊಂಡು ಬಂದು ಹಂಗೆ ಗಣಪತಿ ಜೊತೆನೇ ವಿಸರ್ಜನೆ ಮಾಡ್ತಾರೆ. ಪ್ರತಿಯೊಬ್ಬರ ಮನೇಲಿ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಅದೇ ರೀತಿಯೇ ಒಂದು ಪಾಲನೆ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಮನೇಲಿ ಗೌರಮ್ಮ ಇಲ್ಲ ಅಂತಂದರೆ ಉತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲಿ ನೀವು ಈ ರೀತಿಯಾಗಿ ಪುಟ್ಟದಾದ ಒಂದು ಗೌರಮ್ಮನ ಮಾಡ್ಕೊಳ್ಳಿ. ಉತ್ತದ ಮಣ್ಣು ಹೆಚ್ಚಿನ ಮಟ್ಟದಲ್ಲಿ ತರೋದಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಮಾತ್ರ ಒಂದು ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲಿ ನೀವು ಒಂದು ಗೌರಮ್ಮನನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಿಮಗೆ ಉತ್ತದ ಮಣ್ಣು ಸಿಗದೆ ಹೋದಾಗ ಅರಿಶಿಣದಿಂದ ಗೌರಿಯನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೆ. ನೀವು ಅದು ಎಲ್ಲವನ್ನು ಆ ರೀತಿಯೂ ಮಾಡ್ಕೋಬೋದು. ಅಂದರೆ ಮೊದಲನೇ ಆಪ್ಷನ್ ಏನಪ್ಪ ಅಂತಂದರೆ ಈ ಉತ್ತದ ಮಣ್ಣು. ಹಾಗೆಯೇ ಉತ್ತದ ಮಣ್ಣು ಸಿಗದೆ ಹೋದಾಗ ಅರಿಶಿಣದಿಂದ ಗೌರಿಯನ್ನು ಮಾಡ್ಕೋಬೇಕಾಗುತ್ತದೆ. ಹಾಗೆ ಮತ್ತೊಂದು ಏನಪ್ಪ ಅಂತಂದರೆ ವಿಸರ್ಜನೆ ಮಾಡೋದು ಕೂಡ ತುಂಬ ಮುಖ್ಯವಾದದ್ದು. ಯಾಕಂದರೆ ಉತ್ತದ ಮಣ್ಣು ನಾವು ಎಲ್ಲಂದ್ರಲ್ಲಿ ಅಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಅದನ್ನು ತುಂಬಾ ಒಂದು ಮಡಿಯಿಂದ ಪೂಜೆ ಮಾಡಿಕೊಂಡು ನಂತರದಲ್ಲಿ ಅದನ್ನು ನಾವು ನೀರಿಗೆ ವಿಸರ್ಜನೆ ಮಾಡಬೇಕಾಗುತ್ತದೆ. ನೋಡಿ ಗೌರಮ್ಮನು ಕೂಡ ನಾವು ಯಾವ ರೀತಿ ಸಿದ್ಧತೆ ಮಾಡಬೇಕು ಅಂತ ಈಗ ತಿಳಿಸ್ಕೊಟ್ಟಿದ್ದೇನೆ. ಈಗಾಗಲೇ ನಿಮಗೆ ಹೇಳಿದಾಗೆ ತಂಬಿಟ್ಟಿನ ದೀಪಾರಾಧನೆ ಬದಲಿಗೆ 9 ಮುಖ ಇರುವಂಥ ದೀಪ ಉಪಯೋಗಿಸ್ಕೋಬೋದು. ಹಾಗೆ ವ್ರತದ ದಾರವನ್ನು ಸಿದ್ಧತೆ ಮಾಡೋದು ತಿಳಿಸ್ಕೊಟ್ಟಿದ್ದೇನೆ. ಶಿವಲಿಂಗ ಮತ್ತು ಗೌರಮ್ಮನು ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಈ ಪೂಜೆಯಲ್ಲಿ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು 2 5 ಮುಖ ಇರುವಂಥ ದೀಪವನ್ನೇ ತೆಗೆದುಕೋಬೇಕು. ಮತ್ತು ನೀವು ಸಿಂಗಲ್ ಆಗಿ ಹಚ್ತಿರಲ್ಲ ಆ ರೀತಿಯಾಗಿ ದೀಪ ಬೇಡ. 5 ಮುಖ ಇರುವಂಥದ್ದೇ ನೀವು ದೀಪ ತೆಗೆದುಕೋಬೇಕು. ಚಿಕ್ಕದು ದೊಡ್ಡದಾದರೂ ಪರವಾಗಿಲ್ಲ, ಆದರೆ 5 ಮುಖಗಳಿರಬೇಕಾಗುತ್ತದೆ. ಇನ್ನು ಪ್ರಸಾದ ಅಂತ ಬಂದಾಗ ಅವತ್ತಿನ ದಿವಸ ನೀವು ಕಡುಬನ್ನೇ ಮಾಡಬೇಕಾಗುತ್ತದೆ. ಹಾಗೆಯೇ ಕಡಲೆಕಾಳನ್ನು ಮರೆಯೋ ಹಾಗಿಲ್ಲ. ಕಡಲೆಕಾಳಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ ಹಿಂದಿನ ದಿವಸ ನೀವು ನೆನೆಸಿಟ್ಕೊಂಡು ಪೂಜೆ ದಿವಸ ಅದನ್ನು ಉಪಯೋಗಿಸ್ಕೋಬೋದು. ಹಾಗೆ ಗೆಜ್ಜೆ ವಸ್ತ್ರ ಮತ್ತು ಹೂವು ಹಾಗೆ ಹಣ್ಣುಗಳು, ಆಮೇಲೆ ಕೊಡೋದಕ್ಕೆ ಅಂತಲೇ ನೀವು ವಿಳೆದೆಲೆ ಮತ್ತು ಹೆಚ್ಚಿನ ಮಟ್ಟದಲ್ಲಿ ನೀವು ಬಟ್ಲಡಿಕೆಯನ್ನು ತೆಗೆದುಕೊಳ್ಳಿ. ಯಾಕಂದರೆ ಇದನ್ನು ನಾವು ಪ್ರತಿಯೊಂದನ್ನು ಕೂಡ ನಾವು ಆ ಒಂದು ನಿಯಮಬದ್ಧವಾಗಿ ನಾವು ಈ ಪೂಜೆ ಮಾಡಬೇಕಾಗುತ್ತದೆ. ಹಾಗೆಯೇ ಒಂದು ಸಂಕಲ್ಪ ಮಾಡಿಕೊಳ್ಳೋದಕ್ಕೋಸ್ಕರ ಕಾಯಿ, ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರೋಂಥದ್ದು. ತುಂಬ ಸರಳವಾಗಿ ಪೂಜೆ ಇರ್ತದೆ ಇದು ಮಾಡುವಂಥದ್ದು. ಇದನ್ನು ನಾನು ಪೂಜಾ ವಿಧಾನವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆಯೇ ಅರ್ಧ ಬಟ್ಲು ಕೊಬ್ಬರಿಯನ್ನು ತೆಗೆದುಕೊಳ್ಳಿ. ಅಂದರೆ ಒಣ ಕೊಬ್ಬರಿಯನ್ನು ಕೂಡ ನೀವು ತೆಗೆದುಕೋಬೇಕಾಗುತ್ತದೆ. ಇದಿಷ್ಟು ನೀವು ಪ್ರಸಾದ, ಹೂವು, ಪೂರ್ವ ಸಿದ್ಧತೆ ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಸೊ ಫ್ರೆಂಡ್ಸ್, ಇವತ್ತು ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.